ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜಾ ನಾಯ್ಕ್. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, TET 2025ಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಈ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಷಯದಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಕೆಲವೊಂದು MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ 2 ರಿಂದ 3 ವಿಡಿಯೋಸ್ಗಳು ಈ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ಸ್ನೇಹಿತರೆ, ನನ್ನ ಒಂದು ವೃತ್ತಿ ಜೀವನ 15 ವರ್ಷದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನು ಬೋಧನೆಯನ್ನು ಮಾಡ್ತಾ ಇದ್ದೀನಿ. ಅದರ ಅನುಭವದ ಆಧಾರದ ಮೇಲೆ ಹಾಗೆ ಹಿಂದಿನ ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಪ್ರಶ್ನೆಗಳು ಬರ್ತಾವನ್ನೋದನ್ನು ಇಟ್ಕೊಂಡು ಕರ್ನಾಟಕ ಭೂಗೋಳ ಅಂಥೇಳಿ ಒಂದು ಬುಕ್ಕನ್ನು ಬರೆದಿದ್ದೇನೆ. ಈ ಒಂದು ಪುಸ್ತಕದಲ್ಲಿ ಯಾವ್ಯಾವ ಎಕ್ಸಾಮಿಗೆ ನಿಮಗೆ ಕಾನ್ಸೆಪ್ಟ್ ಇದಾವಪ್ಪ ಅಂತ ನೋಡಿದಾಗ ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ಇವನ್ UPSCಯಿಂದ ಹಿಡಿದು PC ಎಕ್ಸಾಮ್ವರೆಗೂ ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕರ್ನಾಟಕ ಭೂಗೋಳ ಪುಸ್ತಕವನ್ನು ರಚನೆ ಮಾಡಿದ್ದೀನಿ. ಇದರಲ್ಲಿ ಯಾವ್ಯಾವ ವಿಷಯಗಳು ಬರ್ತಾವಪ್ಪ ಅಂದರೆ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಧ್ಯಾಯಗಳು, ಅಂದರೆ ಕರ್ನಾಟಕದ ಪರಿಚಯ, ಭೌಗೋಳಿಕ ಲಕ್ಷಣ, ಮಣ್ಣು, ಹಾಗೆ ಸ್ವಾಭಾವಿಕ ಸಸ್ಯವರ್ಗ, ರಾಷ್ಟ್ರೀಯ ಉದ್ಯಾನವನ, ಸಾರಿಗೆ, ಖನಿಜ ಸಂಪನ್ಮೂಲ, ಬುಡಕಟ್ಟು ಜನಾಂಗಗಳು, ಹಾಗೆ ರಾಮ್ಸಾರ್ ತಾಣಗಳು ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಇಂಪಾರ್ಟೆಂಟ್ ಆಗಿರುವಂತಹ ಕೀ ಪಾಯಿಂಟ್ ವೈಸಲ್ಲಿ ಈ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡಿದ್ದೀನಿ. ಅದರ ಜೊತೆಗೆ ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳು, ಆ ಒಂದೊಂದು ಜಿಲ್ಲೆಯಲ್ಲಿ ಈ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದಾವೋ ಆ ಪಾಯಿಂಟ್ಸನ್ನು ಇಟ್ಕೊಂಡು ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಹಾಗೆ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಐತಿಹಾಸಿಕ ಸ್ಥಳಗಳ ಮಾಹಿತಿಯನ್ನು ಕೂಡ ಒಳಗೊಂಡಿದೆ. ಅದರ ಜೊತೆಗೆ 1997ರಿಂದ ಅಪ್ ಟು 2025ರವರೆಗೂ ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಪ್ರಶ್ನೆಗಳು ಬಂದವೆ, AE ಆಗಿರ್ಬೋದು, JE, TET, GPSTR, HSTR, ಹಾಗೆ UPSC ಎಕ್ಸಾಮ್, KS ಆಗಿರ್ಬೋದು, PC, PSI ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಕೂಡ ಈ ಒಂದು ಪ್ರಶ್ನೋತ್ತರಗಳನ್ನು ಕೂಡ ಈ ಒಂದು ಬುಕ್ಸಲ್ಲಿ ನಿಮಗೆ ಸಿಗ್ತವೆ. ಈ 4 ಪಾರ್ಟ್ ಮಾಡಿಕೊಂಡು ಈ ಬುಕ್ಸನ್ನು ಸಿದ್ಧಪಡಿಸಿದ್ದೀನಿ. ಇದರಿಂದ ನಿಮಗೆ ನಿಮ್ಮ ಮುಂದೆ ಬರ್ತಾ ಇರುವಂತಹ ಎಕ್ಸಾಮಿಗೆ 100% ಯೂಸ್ಫುಲ್ ಆಗುತ್ತೆ. ಈ ಬುಕ್ಸು ಎಲ್ಲ ಮಾರ್ಕೆಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9008515660 ಅಥವಾ 9071673831 ಈ ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೋಬಹುದು. ಏನಿದ್ರು ಕೂಡ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನೇ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ವತಿಯಿಂದ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಪೇಪರ್ 2 ಅಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಹಾಗೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಕೋರ್ಸಸ್ಸನ್ನು ಕೂಡ ನಾವು ಲಾಂಚ್ ಮಾಡಿದ್ದೀವಿ. ಯಾರಿಗೆ ಆಫ್ಲೈನ್ ಕ್ಲಾಸ್ ಕೇಳೋದಕ್ಕೆ ಬರೋಕ್ಕಾಗಲ್ವೋ ನೀವು ಆನ್ಲೈನ್ ಕೋರ್ಸನ್ನು ಕೂಡ ಪರ್ಚೇಸ್ ಮಾಡ್ಕೋಬೋದು. ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾ ಕರ್ನಾಟಕ ಅಂತ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದರೆ ನಿಮಗೆ ವೀಡಿಯೋಸ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ಪೇಪರ್ 1 ಕೂಡ ಆ ಒಂದು ಏನು ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಓಕೆ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕರ್ನಾಟಕ ಜಿಯೋಗ್ರಫಿ ಈ ಬುಕ್ಸ್ ರಿಲೇಟೆಡ್ ಆಗಿ ಹಾಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದರಲ್ಲೂ TET ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ, ಅದರಲ್ಲೂ ಓಲ್ಡ್ ಕ್ವಶನ್ಸ್ ಯಾವ ರೀತಿ TET ಎಕ್ಸಾಮಲ್ಲಿ ಬಂದಿದೆ ಅನ್ನೋದನ್ನು ಈಗ ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡಿ. ಕಾವೇರಿ ನದಿ ಅಥವಾ ಕಾವೇರಿ ನದಿಯು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲಿ ಒಂದಾಗಿದೆ. ಇದು ಸತ್ಯವಾದಂತಹ ಮಾತು. ಅಂದರೆ ಕಾವೇರಿ ನದಿ ಅನ್ನುವಂಥದ್ದು ಇಡೀ ದಕ್ಷಿಣ ಭಾರತದಲ್ಲೇ ಪವಿತ್ರವಾದಂತಹ ಒಂದು ನದಿ ಅನ್ನುವಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು. ಕರ್ನಾಟಕದ ಜೀವ ನದಿ ಅಂತ ಕರೆಯೋದು ಕೂಡ ಕಾವೇರಿಯನ್ನು. ಹಾಗೆ ಈ ಕಾವೇರಿ ನದಿ ಅನ್ನುವಂಥದ್ದು ಡೆಕ್ಕನ್ ಪ್ರಸ್ಥಭೂಮಿಯ ಉದ್ದಗಲಕ್ಕೂ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಹರಿಯುತ್ತೆ. ಕ್ಲಿಯರಾ? ಕಾವೇರಿ ನದಿ ಅನ್ನುವಂಥದ್ದು ದಕ್ಷಿಣ ಭಾರತದ ಪ್ರಮುಖ ಮತ್ತು ಪವಿತ್ರ ನದಿಗಳಲ್ಲಿ ಒಂದಾಗಿದೆ, ಇದು ಸರಿ. ಅದರ ಜೊತೆಗೆ ಇದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ, ಅದರಲ್ಲಿ ಯಾವ ಪ್ರಸ್ಥಭೂಮಿಯಲ್ಲಿ ಹರಿಯುತ್ತಿದೋ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿ ಕಾವೇರಿ. ಹಾಗಾದರೆ
ಈ ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಈ ಕೆಳಗಿನ ಯಾವ ಹೇಳಿಕೆಯೋ ಅದರ ಬಗ್ಗೆ ಸರಿಯಾಗಿದೆ ಅಂತ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಇದು ಪೂರ್ವ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿರುವಂತಹ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಕಾವೇರಿ ನದಿಯ ಉಗಮ ಸ್ಥಳ ಯಾವುದಪ್ಪ ಅಂದರೆ ತಲಕಾವೇರಿನೇ, ಇದು ಸರಿ. ಆದರೆ ಇದು ಪೂರ್ವ ಘಟ್ಟದಲ್ಲಿ ಹುಟ್ಟೋದಿಲ್ಲ, ಇದು ಹುಟ್ಟೋದೆಲ್ಲಪ್ಪ ಅಂದರೆ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತಹ ಒಂದು ಪ್ರಮುಖ ನದಿ, ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟುವಂಥದ್ದು. ಹಾಗಾಗಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟಲ್ಲಿ ಪೂರ್ವ ಬಲ್ಲು ಪಶ್ಚಿಮ ಘಟ್ಟ ಅಂತ ಬಂದಿದ್ರೆ ಅದು ಸರಿ ಉತ್ತರ ಆಗೋದು. ಆದರೆ ಕೊಟ್ಟಿರೋದು ಯಾವುದು ಪೂರ್ವ ಘಟ್ಟ, ಆದರೆ ಹುಟ್ಟಿರುವಂಥ ಸ್ಥಳ ಯಾವುದು ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಆ ತಲಕಾವೇರಿಯಲ್ಲಿ ಯಾವ ಜಿಲ್ಲೆಯಲ್ಲಿ ಹುಟ್ಟತ್ತಪ್ಪ ಅಂದರೆ ಇದು ಕೊಡಗು ಜಿಲ್ಲೆಯಲ್ಲಿ ಹುಟ್ಟುವಂಥದ್ದು. ಯಾವ ಬೆಟ್ಟದಲ್ಲಿ ಅಂತ ಕೇಳಿದರೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುವಂತಹ ಒಂದು ಪ್ರಮುಖ ನದಿ, ಕರ್ನಾಟಕದ ಜೀವ ನದಿಯಾಗಿರುತ್ತೆ ಕಾವೇರಿ. ಹಾಗಾಗಿ ಎ ಆಪ್ಷನ್ ಅನ್ನುವಂಥದ್ದು ಇಲ್ಲಿ ಏನಾಗಿದೆಯಪ್ಪ ಅಂದರೆ ತಪ್ಪಾಗಿದೆ. ಎರಡನೇದಕ್ಕೆ ಹೋಗೋಣ. ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಜೋಗ್ ಫಾಲ್ಸ್ ನೆಲೆಯಾಗಿದೆ ಅಂತ ಇದೆ. ಇಲ್ಲಿ ನೋಡಿ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಜೋಗ್ ಫಾಲ್ಸ್ ನೆಲೆಯಾಗಿದೆ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಜೋಗ್ ಫಾಲ್ಸ್, ಇದು ಸರಿಯಾಗಿದೆ. ಆದರೆ ಇದು ಯಾವ ನದಿಯಿಂದ ಆಗಿರೋದು? ಕಾವೇರಿ ನದಿಗೆ ಸಂಬಂಧಿಸಿರೋದಲ್ಲ. ಈ ಜೋಗ್ ಫಾಲ್ಸ್ ಅನ್ನುವಂಥದ್ದು ಯಾವ ನದಿಯಿಂದ ಆಗಿರೋದಪ್ಪ ಅಂದರೆ ಇದು ಶರಾವತಿ ನದಿಯಿಂದ ನಿರ್ಮಾಣವಾದಂತಹ ಒಂದು ವಾಟರ್ ಫಾಲ್ಸ್. ಜಗತ್ತಿನಲ್ಲೇ ಅತಿ ಫೇಮಸ್ ಆಗಿರುವಂತಹ ಒಂದು ವಾಟರ್ ಫಾಲ್ಸ್ ಜೋಗ್ ಫಾಲ್ಸ್, ಅದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಶಿವಮೊಗ್ಗ ಜಿಲ್ಲೆ ಎತ್ತರ ಪ್ರದೇಶದಲ್ಲಿ ನೀರಿದ್ರೆ ಅದು ಶಿವಮೊಗ್ಗ ಜಿಲ್ಲೆ, ನೀರು ಕೆಳಭಾಗಕ್ಕೆ ಧುಮುಕಿದ್ರೆ ಅದು ಉತ್ತರ ಕನ್ನಡ ಜಿಲ್ಲೆಗೆ ಸೇರುತ್ತೆ. ಆದರೆ ಓವರಾಲ್ ಆಗಿ ನಾವು ಏನಂತ ಕರಿತೀವಿ, ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿರೋದು. ಆದರೆ ನದಿ ಅಂತ ಕೇಳಿದರೆ ಯಾವ ನದಿ ಅದು? ಶರಾವತಿ ನದಿಯಿಂದ ಆಗಿರುವಂತಹ ಒಂದು ವಾಟರ್ ಫಾಲ್ಸ್, ಕಾವೇರಿ ನದಿ ಅಲ್ಲ. ನೆಕ್ಸ್ಟ್ ಮೂರನೇದಕ್ಕೆ ಹೋಗೋಣ. ಹೇಮಾವತಿ ನದಿಯು ಅದರ ಉಪನದಿಗಳಲ್ಲಿ ಒಂದಾಗಿದೆ. ಹೌದು, ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಒಂದಾಗಿರೋದು ಯಾವುದಪ್ಪ ಅಂದರೆ ಹೇಮಾವತಿ. ಹೇಮಾವತಿ ಅನ್ನುವಂಥದ್ದು ಕಾವೇರಿ ನದಿಯ ಉಪನದಿ. ಹಾಗಾದರೆ ಈ ಹೇಮಾವತಿ ನದಿ ಕಾವೇರಿ ನದಿಗೆ ಯಾವ ದಂಡೆಯಿಂದ ಬಂದು ಸೇರುತ್ತೆ? ಈಗ ಕಾವೇರಿ ನದಿ ಪೂರ್ವ ದಿಕ್ಕಿಗೆ ಹರ್ಕೊಂಡು ಹೋಗ್ತಾ ಇದೆ ಅಂದಾಗ ಇಲ್ಲಿ ಬಲದಂಡೆ ಮತ್ತು ಎಡದಂಡೆಯ ನದಿಗಳು ಅಂತ ತಗೊಳ್ತೀವಿ ನಾವು. ಹೇಮಾವತಿ ನದಿ ಕಾವೇರಿ ನದಿಗೆ ಎಡದಂಡೆಯಿಂದ ಬಂದು ಸೇರುವಂಥ ನದಿ, ಲೆಫ್ಟ್ ಬ್ಯಾಂಕ್ ರಿವರ್ ಸಿಸ್ಟಮ್ ಅಲ್ಲಿ ಬರುವಂಥದ್ದು ಪ್ರಮುಖ ನದಿಯಾಗಿರುತ್ತೆ ಹೇಮಾವತಿ. ಈ ಹೇಮಾವತಿ ನದಿಗೆ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ. ಆ ಜಲಾಶಯದ ಹೆಸರೇನಪ್ಪ ಅಂದರೆ ಗೋರೂರು ಜಲಾಶಯ ಅಂತ. ಹಾಗಾದರೆ ಗೋರೂರು ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿರುವಂತಹ ರಿವರ್ ಯಾವುದಪ್ಪ ಅಂದರೆ ರಿವರ್ ಹೇಮಾವತಿ. ಈ ಹೇಮಾವತಿ ನದಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಟ್ರಿಬ್ಯೂಟರಿ ಇದೆ. ಆ ಟ್ರಿಬ್ಯೂಟರಿ ಹೆಸರೇನಪ್ಪ ಅಂದರೆ ಯಗಚಿ ಅಂತ. ಯಗಚಿ, ಈ ಯಗಚಿ ನದಿಗೆ ಒಂದು ಜಲಾಶಯವನ್ನು ಕೂಡ ಕಟ್ಟಿದ್ದಾರೆ. ಆ ಜಲಾಶಯದ ಹೆಸರು ಕೂಡ ಯಗಚಿ ಡ್ಯಾಮ್. ಇದು ಎಲ್ಲಿದೆಯಪ್ಪ ಅಂದರೆ ಬೇಲೂರಿನಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಾಶಯ. ಯಗಚಿ ನದಿ ಹೇಮಾವತಿಗೆ ಯಾವ ಸ್ಥಳದಲ್ಲಿ ಹೋಗಿ ಸೇರುತ್ತಪ್ಪ ಅಂದರೆ ಇದೇ ಬೇಲೂರಿನಲ್ಲಿ ಹೋಗಿ ಹೇಮಾವತಿ ನದಿಯನ್ನು ಸೇರುವಂಥದ್ದು ಯಗಚಿ ರಿವರ್. ಹಾಗಾಗಿ ಇದು ಸರಿಯಾದಂತಹ ಉತ್ತರವಾಗಿರುತ್ತೆ. ಇವೆರಡು ಕೂಡ ತಪ್ಪಾಯಿತು, ಮೂರನೇದು ಸರಿಯಾದಂತಹ ಉತ್ತರವಾಗಿದೆ. ನಾಲ್ಕನೇದು ನೋಡೋಣ. ಕಬಿನಿ ನದಿಯು ಅದರ ಉಪನದಿಗಳಲ್ಲಿ ಒಂದಾಗಿಲ್ಲ ಅಂತ ಇದೆ. ಹಾಗಾದರೆ ಕಬಿನಿ ನದಿ ಅನ್ನುವಂಥದ್ದು ಯಾವ ನದಿಯ ಉಪನದಿ ಅಂದರೆ ಅದು ಕಾವೇರಿ ನದಿಯ ಉಪನದಿನೇ ಕಬಿನಿ ಅನ್ನುವಂಥದ್ದು. ಕಾವೇರಿ ನದಿಯ ಉಪನದಿ ಯಾವುದಪ್ಪ ಅಂದರೆ ಕಬಿನಿ. ಆದರೆ ಇದು ಬಲದಂಡೆಯಿಂದ ಬಂದು ಸೇರುವಂತಹ ನದಿಯಾಗಿರುತ್ತೆ. ರೈಟ್ ಬ್ಯಾಂಕ್ ರಿವರ್ ಸಿಸ್ಟಮಲ್ಲಿ ನೋಡ್ತೀವಿ ಯಾವುದನ್ನು? ಕಬಿನಿ ನದಿಯನ್ನು. ಹಾಗಾದರೆ ಕಬಿನಿ ನದಿ ಅದರ ಉಪನದಿಗಳಲ್ಲಿ ಒಂದಾಗಿಲ್ಲ ಅನ್ನೋದು ತಪ್ಪಾಗಿರುವಂಥದ್ದು. ಒಂದಾಗಿದೆ ಅಂತ ಕೊಡಬೇಕಿತ್ತು. ಒಂದಾಗಿದೆ ಅಂತ ಕೊಟ್ಟಿದ್ರೆ ಇದು ಕೂಡ ಸರಿಯಾಗೋದು. ಆದರೆ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಯಾವುದಾದ್ರು ಒಂದು ಸರಿ ಇರಬೇಕು, ಇನ್ನು ಉಳಿದಂತೆ ಯಾವುದಾಗಿರಬೇಕು? ತಪ್ಪಾಗಿರ್ತವೆ. ಅದು ನಮಗೆ ಗೊತ್ತಿರಬೇಕು. ನೋಡಿ, ಇಷ್ಟು ಕೂಡ ಒಂದು ಕಾವೇರಿ ನದಿಯ ಬಗ್ಗೆ ಗೊತ್ತಿರಬೇಕು. ಕಾವೇರಿ ನದಿ ಹುಟ್ಟಿರೋ ಸ್ಥಳ ಗೊತ್ತಾಯಿತು, ಯಾವ ಜಿಲ್ಲೆಯಲ್ಲಿ ಹುಟ್ಟತ್ತೆ, ಯಾವ ಬೆಟ್ಟದಲ್ಲಿ ಹುಟ್ಟತ್ತೆ ಅನ್ನೋದು ಕ್ಲಿಯರ್ ಆಯಿತು.
ಪಶ್ಚಿಮನೋ ಪೂರ್ವ ಘಟ್ಟ ಅಂತ ಕೇಳಿದರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂಥದ್ದು. ಯಾವ ಪ್ರಸ್ಥಭೂಮಿಯಲ್ಲಿ ಹರಿತಾ ಇದೆ? ಅದು ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ. ಯಾವ್ಯಾವ ರಾಜ್ಯದಲ್ಲಿ? ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಮಾತ್ರ ಹರಿಯುವಂಥದ್ದು. ಆದರೆ ಅದರ ಜಲಾನಯನ ಪ್ರದೇಶ ಅಂತ ತಗೊಂಡಾಗ ಕೇರಳ ಮತ್ತು ಪಾಂಡಿಚೇರಿಯಲ್ಲೂ ಕೂಡ ಕಂಡುಬರುತ್ತೆ. ವಾಟರ್ ಡಿಸ್ಪ್ಯೂಟ್ ಅಂತ ಕೇಳಿದರೆ 4 ಸ್ಟೇಟನ್ನು ನಾವು ಆನ್ಸರ್ ಮಾಡ್ತೀವಿ. ಯಾವ್ಯಾವ ಸ್ಟೇಟು? ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿಗಳಲ್ಲಿ. ರೈಟ್. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವ್ದು ಗೊತ್ತಾಯ್ತು? ಸಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. ಸ್ಟೇಟ್ಮೆಂಟ್ ನೋಡಿ, ಹೇಳಿಕೆ ಒಂದನೇ ಹೇಳಿಕೆ ಏನಿದೆ? ಫಜಲ್ ಆಲಿ ಅವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು. ಇಲ್ಲಿ ಸ್ಟೇಟ್ ರಿಆರ್ಗನೈಜೇಷನ್ ಆ್ಯಕ್ಟ್ ಅಂತ ಬರುತ್ತೆ, ಅಥವಾ ಅದನ್ನು ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಂತಲೂ ಕೂಡ ಕರಿತೀವಿ. ಅದನ್ನು ಫಜಲ್ ಆಲಿ ಕಮಿಟಿ ಅಂತಲೂ ಕೂಡ ಕರಿತೀವಿ. ಈ ಸ್ವಾತಂತ್ರ್ಯ ಬಂದ ನಂತರ ಭಾರತದಲ್ಲಿ ಏನಾಗತ್ತಪ್ಪ ಅಂದರೆ, ಈ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತೇಳಿ ಹಲವಾರು ರಾಜ್ಯಗಳು ಡಿಮ್ಯಾಂಡನ್ನು ಇಡ್ತಾರೆ. ಆಗ ಕೇಂದ್ರ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಕಮಿಟೀಸ್ಗಳನ್ನು ನೇಮಕ ಮಾಡುತ್ತೆ. ಆ ಕಮಿಟೀಸ್ಗಳಲ್ಲಿ ಮೊದಲ ಸಮಿತಿ ಯಾವುದಪ್ಪ ಅಂದರೆ ಎಸ್.ಕೆ. ಧಾರ್ ಕಮಿಟಿ ಅಂಥೇಳಿ. ಆ ಎಸ್.ಕೆ. ಧಾರ್ ಕಮಿಟಿ ಕೊಟ್ಟ ವರದಿ ಆಧಾರದ ಮೇಲೆ ಯಾವುದೇ ಹೊಸ ರಾಜ್ಯ ಆಗಲ್ಲ, ರಚನೆ ಆಗಲ್ಲ. ಹಾಗಾಗಿ ಎರಡನೇ ಕಮಿಟಿ ರಚನೆ ಆಗುತ್ತೆ. ಆ ಕಮಿಟಿ ಯಾವುದಪ್ಪ ಅಂದರೆ JVP ಕಮಿಟಿ ಅಂತ, ಜವಾಹರ್ಲಾಲ್ ನೆಹರು, ವಲ್ಲಭಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಆ ಕಮಿಟಿನೂ ಕೂಡ ಎಸ್.ಕೆ. ಧಾರ್ ವರದಿಯನ್ನೇ ಮುಂದುವರಿಸಿ ಅಂತ ಸಜೆಷನ್ ಕೊಡೋದ್ರಿಂದ ಯಾವುದೇ ನ್ಯೂ ಸ್ಟೇಟ್ ಫಾರ್ಮೇಷನ್ ಆಗಲ್ಲ. ಆಗ ಆಂಧ್ರದಲ್ಲಿ ದೊಡ್ಡ ಮಟ್ಟದಕ್ಕೆ ಚಳುವಳಿ ಪ್ರಾರಂಭವಾಗುತ್ತೆ. ಪೊಟ್ಟಿ ಶ್ರೀರಾಮುಲು ನಾಯಕತ್ವದಲ್ಲಿ ಚಳುವಳಿ ಆಗುತ್ತೆ. ಅವರು ಡೆತ್ ಆಗ್ತಾರೆ. ಆಗ ಆಂಧ್ರ ಪ್ರದೇಶವನ್ನು ಕೇಂದ್ರ ಸರ್ಕಾರ ಏನು ಮಾಡುತ್ತಪ್ಪ ಅಂದರೆ ಹೊಸ ರಾಜ್ಯವಾಗಿ ರಚನೆ ಮಾಡುತ್ತೆ ಭಾಷೆಯ ಆಧಾರದ ಮೇಲೆ. ಆಂಧ್ರ ಪ್ರದೇಶ ರಚನೆ ಆದ ಕೂಡಲೇ ಬಳ್ಳಾರಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿತು. ಬಳ್ಳಾರಿಯನ್ನು ಯಾವ ಕಡೆ ಸೇರಿಸಬೇಕು ಅನ್ನೋದು ಗೊಂದಲವಾದಾಗ ಒಂದು ಕಮಿಟಿನೂ ಕೂಡ ರಚನೆ ಮಾಡುತ್ತೆ, ವಾಂಚು ಕಮಿಟಿ ಅಂಥೇಳಿ. ಅದಾದ ನಂತರ ರಚನೆ ಆಗಿರುವಂತಹ ಕಮಿಟಿನೇ ಫಜಲ್ ಆಲಿ ಕಮಿಟಿ ಅಂಥೇಳಿ. ನಮ್ಮ ಮೈಸೂರು ರಾಜ್ಯ ರಚನೆ ಆಗಿದ್ದು ಯಾವ ಸಮಿತಿಯ ವರದಿಯ ಆಧಾರದ ಮೇಲೆ ಅಂತ ಕೇಳಿದರೆ ಅದು ಫಜಲ್ ಆಲಿ ಕಮಿಟಿಯ ವರದಿಯ ಆಧಾರದ ಮೇಲೆ. ಹಾಗಾದರೆ ಮೈಸೂರು ರಾಜ್ಯ ಏನೋ ರಚನೆ ಆಯಿತು, ಆ ಕಮಿಟಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದರೆ ಫಜಲ್ ಆಲಿ ಅವರೇ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಇದು ಸರಿಯಾಗಿದೆ. ನೆಕ್ಸ್ಟ್ ನೋಡಿ, KM ಪಣಿಕರ್ ಮತ್ತು HN ಕುಂಜ್ರು ಅವರು ಈ ಆಯೋಗದ ಸದಸ್ಯರಾಗಿದ್ದರು. ಇದು ಕೂಡ ಸರಿ. ಹಾಗಾದರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆಯಪ್ಪ ಅಂದರೆ ಟ್ರೂ ಇದೆ, ರೈಟ್ ಇದೆ, ಸರಿಯಾಗಿರುವಂಥದ್ದು. ಎರಡನೇ ಸ್ಟೇಟ್ಮೆಂಟಿಗೆ ಹೋಗೋಣ. ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿತು. ಯಾವಾಗ ಜಾರಿಗೆ ಬಂತಪ್ಪ ಅಂದರೆ 1956ರಲ್ಲಿ ಜಾರಿಗೆ ಬರುತ್ತೆ. ಸ್ಟೇಟ್ ರಿಆರ್ಗನೈಜೇಷನ್ ಆ್ಯಕ್ಟ್ ಅನ್ನುವಂಥದ್ದು ಜಾರಿಗೆ ಇಂಪ್ಲಿಮೆಂಟ್ ಆಗಿದ್ದಂಥ ಇಯರ್ ಯಾವುದು? 1956. ಹಾಗಾಗಿ ಇದು ತಪ್ಪಾಗಿರುವಂಥದ್ದು. ಇಲ್ಲಿ ಹೇಳಿಕೆ 2ರಲ್ಲಿ 1 ಮಾತ್ರ ಸರಿ ಇದೆ, ಎರಡನೇದು ಏನಾಗಿದೆಯಪ್ಪ ಅಂದರೆ ತಪ್ಪಾಗಿದೆ. ನೋಡಿ, ಹೇಳಿಕೆ A ಅನ್ನೋದು ಸರಿ, B ಅನ್ನೋದು ತಪ್ಪು. ಇಲ್ಲೇ ನಮಗೆ ಆನ್ಸರ್ ಸಿಕ್ತು, A ಅನ್ನೋದು ರೈಟ್ ಆನ್ಸರ್. ಎಷ್ಟನೇ ಪ್ರಶ್ನೆಗೆ? ಎರಡನೇ ಪ್ರಶ್ನೆಗೆ. ಈ ಕಮಿಟಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಮೈಸೂರು ರಾಜ್ಯ ರಚನೆ ಆದಂಥದ್ದು ಈ ಕಮಿಟಿಯ ವರದಿಯ ಆಧಾರದ ಮೇಲೆ ರಚನೆ ಆಗಿದ್ದು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟು 3ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಅಂತ ಇದೆ. ಆ ತಪ್ಪಾದ ಜೋಡಿ ಯಾವ್ಯಾವುದು ಅಂತ ನೋಡಿ. ತುಂಗಭದ್ರಾ ಅಣೆಕಟ್ಟು ಅಂತ ಇದೆ. ಒಂದು ಕಡೆ ಡ್ಯಾಮ್ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಜಿಲ್ಲೆಯನ್ನು ಕೊಟ್ಟಿರುವಂಥದ್ದು. ಸೊ ನೋಡಿ, ಹಳೆ TETಯಲ್ಲಿ ಬಂದಿರುವಂಥ ಪ್ರಶ್ನೆ ಇವು. ತುಂಗಭದ್ರಾ ಅಣೆಕಟ್ಟು ಎನ್ನುವಂಥದ್ದು ಯಾವ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಇದೆಯಪ್ಪ ಅಂದರೆ ಕೇಳಿದರೆ ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ಸರಿಯಾಗಿರುವಂಥದ್ದು. ಹಾಗಾದರೆ ತುಂಗಭದ್ರಾ ಅಣೆಕಟ್ಟು ಅನ್ನುವಂಥದ್ದು ವಿಜಯನಗರ ಜಿಲ್ಲೆಯಲ್ಲಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಹಿಂದೆ ಏನಾಗಿತ್ತಪ್ಪ ಅಂದರೆ ಕೇಳಿದರೆ ಅದು ಬಳ್ಳಾರಿ ಜಿಲ್ಲೆಗೆ ಸೇರಿತು, ಹೊಸಪೇಟೆಯಲ್ಲಿ ಕಂಡುಬರುವಂಥದ್ದು. ಆಗ ಈ ಪ್ಲೇಸ್ ಈಗ ಪ್ರೆಸೆಂಟ್ ಈ ಪ್ಲೇಸ್ ಯಾವ ಜಿಲ್ಲೆಯಲ್ಲಿ ಬಂದಿದೆ? ವಿಜಯನಗರ ಜಿಲ್ಲೆಯಲ್ಲಿ ಇರೋದ್ರಿಂದ ಇದು ರೈಟ್ ಆನ್ಸರ್. ಹಾರಂಗಿ ಅಣೆಕಟ್ಟು ಎನ್ನುವಂಥದ್ದು ಕೊಡಗು ಜಿಲ್ಲೆಯಲ್ಲಿದೆ. ಹಾರಂಗಿ ಅಣೆಕಟ್ಟು ಕೊಡಗು ಜಿಲ್ಲೆಯಲ್ಲಿರೋದು, ಇದು ಕೂಡ ಸರಿನೇ. ಈ ಹಾರಂಗಿ ನದಿ ಇದೆಯಲ್ಲ, ಇದು ಯಾವ ನದಿ ಉಪನದಿ ಅಂತ ಕೇಳಿದರೆ ಕಾವೇರಿ ನದಿಯ ಉಪನದಿ. ಇದು ಪ್ರಮುಖವಾಗಿ ಅಥವಾ ಕಾವೇರಿ ನದಿಗೆ ಮೊದಲು ಬಂದು ಸೇರುವಂಥ ಉಪನದಿಯಲ್ಲಿ ಹಾರಂಗಿ ಒಂದಾಗಿದೆ. ಕೃಷ್ಣರಾಜಸಾಗರ KRS ಜಲಾಶಯ ಅನ್ನುವಂಥದ್ದು ಮೈಸೂರು ಜಿಲ್ಲೆಯಲ್ಲಿದೆ.
KRS ಜಲಾಶಯ ಮೈಸೂರು ಜಿಲ್ಲೆಯಲ್ಲಿಲ್ಲ. ಅದಿರುವಂಥದ್ದು ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಜಿಲ್ಲೆಯಲ್ಲಿ ಇರೋದು ಇದು? ಮಂಡ್ಯ ಜಿಲ್ಲೆಯಲ್ಲಿ. ಕನ್ನಂಬಾಡಿ ಅನ್ನುವಂತಹ ಊರಿನಲ್ಲಿ ಕಂಡುಬರುವಂಥದ್ದೇ KRS ಜಲಾಶಯ. ಇದನ್ನು ಕನ್ನಂಬಾಡಿ ಜಲಾಶಯ ಅಂತಲೂ ಕೂಡ ಕರೆಯುವಂಥದ್ದು. ಹಾಗಾಗಿ 3ನೇದು ತಪ್ಪಾಗಿದೆ. 4ನೇದು ನೋಡೋಣ. ಕಾರಂಜ ಅಣೆಕಟ್ಟು ಬೀದರ್ ಜಿಲ್ಲೆಯಲ್ಲಿದೆ ಅಂದರೆ ಇದು ಕೂಡ ಸರಿ. ಕಾರಂಜ ಅಣೆಕಟ್ಟು ಅಂತದ್ದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಎಂಬಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ಜಲಾಶಯ ಕಾರಂಜ ಜಲಾಶಯವಾಗಿರುತ್ತೆ. ನೋಡಿ, ಇಲ್ಲಿ ಎ ಸರಿ ಇದೆ, ಹಾಗೆ ಬಿ ಸರಿ ಇದೆ, ಡಿ ಸರಿ ಇದೆ, ಸಿ ಮಾತ್ರ ತಪ್ಪಾಗಿರೋದ್ರಿಂದ ಇದು ರಾಂಗ್ ಆನ್ಸರ್ ಆಗಿರುತ್ತೆ 3ನೇ ಪ್ರಶ್ನೆಗೆ. ಕ್ಲಿಯರ್ ಸ್ನೇಹಿತರೆ? ನೋಡಿ, ರಿವರ್ ಆಯಿತು, ಅದಕ್ಕೆ ರಿಲೇಟೆಡ್ ಡಿಸ್ಟಿಕ್ಕು ಪ್ಲಸ್ ಯಾವ್ಯಾವ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಯಾವ ನದಿಗೆ ಅನ್ನೋದು ಕೂಡ ಪ್ರಶ್ನೆಯಾಗಿ ಬರ್ತಾ ಇರುವಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. 4 ಸ್ಟೇಟ್ಮೆಂಟ್ಗಳಿದ್ದಾವೆ ಅಥವಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ 4ರಲ್ಲಿ ಎಷ್ಟು 1 ಸರಿ ಇದೆಯೋ, 2 ಸರಿ ಇದೆಯೋ, 3 ಸರಿ, 4 ಸರಿ ಇದೆ ಅಂತ ಗೊತ್ತಿರಬೇಕಾಗತ್ತೆ. ಅಂದರೆ ಇಲ್ಲಿ ಜಿಲ್ಲಾವಾರು ಮಾಹಿತಿ ಬೇಕು. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಐತಿಹಾಸಿಕ ಸ್ಥಳಗಳಿದ್ದಾವೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನಗಳಿದ್ದಾವೆ, ಆ ರಾಷ್ಟ್ರೀಯ ಉದ್ಯಾನಕ್ಕೆ ಏನೇನು ಟೈಟಲ್ ಕೊಡ್ತೀವಿ ಅವೆಲ್ಲವೂ ಕೂಡ ಗೊತ್ತಿದ್ರೆ ಮಾತ್ರ ನಮಗೇನಾಗುತ್ತೆ, ಇಂಥ ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡೋಕ್ಕೆ ಸಾಧ್ಯತೆ ಇರುವಂಥದ್ದು. ಓಕೆ, ನೋಡಿ, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಈ 3 ಪ್ರಮುಖವಾದಂಥ ಐತಿಹಾಸಿಕ ಸ್ಥಳಗಳು, ಹಿಸ್ಟಾರಿಕಲ್ ಪ್ಲೇಸ್ ಆಗಿರ್ತವೆ. ಇವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ. ಇದು ಸರಿಯಾಗಿರುವಂಥದ್ದು. ಹಾಗಾದರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಮಲಪ್ರಭಾ ನದಿಯ ದಂಡೆ ಭಾಗದಲ್ಲಿರುವಂತಹ ಒಂದು ಐತಿಹಾಸಿಕ ಸ್ಥಳಗಳಾಗಿರ್ತವೆ. ಹಾಗೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ನಾಗರಹೊಳೆ, ಇಲ್ಲಿ ನಾಗರ ಅನ್ನುವಂತಹ ಒಂದು ಹೊಳೆ ಹರಿಯತ್ತೆ, ಅದರಿಂದ ಅದನ್ನು ನಾಗರಹೊಳೆ ಅಂತಲೇ ಕರೆದ್ವಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ ಅಂದರೆ ಸರಿಯಾದಂಥ ಉತ್ತರ ಅದು. ನಾಗರಹೊಳೆಗೆ ಏನಂತ ಕರಿತೀವಿ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ನಮ್ಮ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ ಪ್ರಮುಖವಾಗಿ. ಬಂಡೀಪುರ ಚಾಮರಾಜನಗರ, ಬನ್ನೇರುಘಟ್ಟ ಬೆಂಗಳೂರಿನಲ್ಲಿದೆ, ಅಂಶಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಹಾಗೆ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ಕೊಡಗಿನಲ್ಲಿ ಕಂಡುಬರುವಂಥದ್ದು, ಸ್ವಲ್ಪ ಭಾಗ ಮೈಸೂರಿನಲ್ಲೂ ಕೂಡ ಕಂಡುಬರುತ್ತೆ. ಸೊ ಅದಾದ ನಂತರ ಕುದುರೆಮುಖ ಅನ್ನುವಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಭಾಗದಲ್ಲಿ ಕಂಡುಬರುವಂಥದ್ದು. ನೋಡಿ, 5 ರಾಷ್ಟ್ರೀಯ ಉದ್ಯಾನವನದಲ್ಲಿ 1 ನ್ಯಾಷನಲ್ ಪಾರ್ಕನ್ನು ಕೊಟ್ಟಿದ್ದಾರೆ, ಅದು ಸರಿಯಾಗಿರುವಂಥದ್ದು. ನೆಕ್ಸ್ಟು, ಹೊರನಾಡು ಯಾತ್ರಾ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇದು ಕೂಡ ಸರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥದ್ದು ಹೊರನಾಡು ಯಾತ್ರಾ ಸ್ಥಳ. ಅನ್ನಪೂರ್ಣೇಶ್ವರಿ ಎನ್ನುವಂತಹ ಒಂದು ಟೆಂಪಲನ್ನು ನಾವು ಹೊರನಾಡಿನಲ್ಲಿ ನೋಡ್ತೀವಿ. ಆ ಒಂದು ಟೆಂಪಲ್ ಏರಿಯಾದಲ್ಲೇ ಒಂದು ನದಿ ಹರ್ಕೊಂಬರುತ್ತೆ. ಆ ನದಿ ಯಾವುದಪ್ಪ ಅಂದರೆ ಭದ್ರಾ ನದಿ. ಭದ್ರಾ ನದಿಯ ದಂಡೆ ಭಾಗದಲ್ಲಿ ಕಂಡುಬರುವಂತಹ ಒಂದು ಸ್ಥಳನೂ ಕೂಡ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದು ಕೂಡ ಸರಿಯಾಗಿರುವಂಥದ್ದು. ಮಂಡಗದ್ದೆ ಪಕ್ಷಿಧಾಮ, ಮಂಡಗದ್ದೆ ಬರ್ಡ್ ಸೆಂಚುರಿ ಅನ್ನುವಂಥದ್ದು ಯಾವ ಡಿಸ್ಟಿಕಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ತಾಲೂಕು ಭಾಗದಲ್ಲಿ ಕಂಡುಬರುವಂಥದ್ದು. ಇದು ಯಾವ ನದಿಯ ದಂಡೆ ಮೇಲಿದೆ ಅಂತ ಕೇಳಿದರೆ ನೋಡಿ ಸ್ನೇಹಿತರೆ, ಇದು ತುಂಗಾ ನದಿಯ ದಂಡೆ ಮೇಲಿರುವಂತಹ ಒಂದು ಬರ್ಡ್ ಸೆಂಚುರಿ ಆಗಿರುತ್ತೆ. ರೈಟ್? ಹಾಗಾದರೆ ಕೊಟ್ಟಿರುವಂತಹ ಆಪ್ಷನಲ್ಲಿ 4ಕ್ಕೆ 4 ಕೂಡ ಸರಿಯಾಗಿದ್ದಾವೆ ಅಂದಾಗ ಇಲ್ಲಿ ನೋಡಬೇಕಾಗತ್ತೆ 1 2 1 2 4 1 ಮತ್ತು 4 1 2 3 4 ಅಂತ ಕೊಟ್ಟಿದ್ದಾರಲ್ಲ, ಇದು ಸರಿಯಾದಂಥ ಉತ್ತರ. ರೈಟ್? 1 2 3 ಮತ್ತು 4 ಕೂಡ ಸರಿಯಾಗಿರುವಂಥದ್ದು. ಇಲ್ಲಿ ನಮಗೆ ಏನೇನು ಅರ್ಥ ಆಗಬೇಕು? ಹಿಸ್ಟಾರಿಕಲ್ ಪ್ಲೇಸ್ ಗೊತ್ತಿರಬೇಕು, ನ್ಯಾಷನಲ್ ಪಾರ್ಕ್ ಗೊತ್ತಿರಬೇಕು, ವೈಲ್ಡ್ ಲೈಫ್ ಸೆಂಚುರಿನೂ ಕೂಡ ಗೊತ್ತಿರಬೇಕು. ಅದರ ಇಂಪಾರ್ಟೆನ್ಸು ಕೂಡ ಕೇಳ್ತಾನೆ, ಯಾವ ಪ್ರಾಣಿ ಇದ್ದಾವೆ ಅಂತ ಕೇಳ್ತಾನೆ, ಅಥವಾ ಯಾವ್ಯಾವ ಜಿಲ್ಲೆಗಳಲ್ಲಿ ಗಡಿ ಹಂಚ್ಕೊಂಡಿದೆ ಅಂತ ಕೇಳ್ತಾರೆ. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಡೀಪಾಗಿ ಕರ್ನಾಟಕ ಜಿಯೋಗ್ರಫಿಯನ್ನು ನಾವು ಅಧ್ಯಯನ ಮಾಡಿರಬೇಕಾಗತ್ತೆ. ರೈಟ್? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 5ನೇದು, ಕೃಷ್ಣಾ ನದಿಯ ಉಪನದಿಗಳು ಕ್ರಮಣಿಕೆ. ಕೊಟ್ಟಿರುವಂತಹ ನದಿಯಲ್ಲಿ ಕೃಷ್ಣಾ ನದಿಯ ಉಪನದಿಗಳು ಯಾವ್ಯಾವುದು ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬಿಡೋಣ. ಭೀಮಾ ಕೃಷ್ಣಾ ನದಿಯ ಉಪನದಿ, ಘಟಪ್ರಭಾನು ಕೃಷ್ಣಾ ನದಿಯ ಉಪನದಿ, ಹಾಗೆ ಭಗವತಿ ಅನ್ನುವಂಥದ್ದು ಕೃಷ್ಣಾ ನದಿಯ ಉಪನದಿಗಳಲ್ಲಿ ಬರಲ್ಲ, ಗಂಗೊಳ್ಳಿನೂ ಕೂಡ ಅಲ್ಲ. ಇದನ್ನು ತಗೋಬಿಡೋಣ. ಹಾಗೆ ಇಲ್ಲಿ ಕ್ಲಿಯರ್ ಇದೆ, ಭೀಮಾ ಇದೆ. ಕೊಯ್ನಾನು ಕೂಡ ಕೃಷ್ಣಾ ನದಿಯ ಉಪನದಿ, ಮಲಪ್ರಭಾನು ಕೂಡ ಕೃಷ್ಣಾ ನದಿಯ ಉಪನದಿ, ಛಾಯಾ ಅನ್ನೋದು ಅಲ್ಲ. ಕೊಯ್ನಾ ಕರೆಕ್ಟಾಗಿದೆ. ತುಂಗಭದ್ರಾನು ಕೃಷ್ಣಾ ನದಿಯ ಉಪನದಿ, ವರಾಹಿ ಅನ್ನೋದು ಕೃಷ್ಣಾ ನದಿಯ ಉಪನದಿ ಅಲ್ಲ. ಇಲ್ಲಿ ಶಿಂಷಾ ಅನ್ನೋದು ಕೃಷ್ಣಾ ನದಿ ಉಪನದಿ ಅಲ್ಲ, ಇದು ಕಾವೇರಿ ನದಿಯ ಉಪನದಿ.
ನೆಕ್ಸ್ಟ್ 4ನೇ ಆಪ್ಷನಲ್ಲಿ ನೋಡಿ, ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ. ಇವು 4 ಕೂಡ ಯಾವ ನದಿ ಉಪನದಿಗಳು ಅಂತ ಕೇಳಿದರೆ ಕೃಷ್ಣಾ ನದಿಯ ಉಪನದಿಗಳಾಗಿರ್ತವೆ. ನೋಡಿ, ಕೃಷ್ಣಾ ನದಿಯ ಉಪನದಿಗಳಲ್ಲಿ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲ್ಲಪ್ರಭಾ, ಡೋಣಿ ನದಿಗಳು ಕಂಡುಬರ್ತವೆ. ಇವು ಪ್ರಮುಖವಾದಂತಹ ಕೃಷ್ಣಾ ನದಿಯ ಉಪನದಿಗಳು. ಕೊಯ್ನಾ ಮಹಾರಾಷ್ಟ್ರದಲ್ಲಿ ಕಂಡುಬರ್ತವೆ. ಇವು ಎಲ್ಲವೂ ಕೂಡ ಕರ್ನಾಟಕದ ಭಾಗದಲ್ಲಿ ಹರಿಯುವಂತಹ ನದಿಗಳಾಗಿರ್ತವೆ. ಸೊ ಹಾಗಾಗಿ 5ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅನ್ನೋದು ಗೊತ್ತಾಯ್ತು ನಮಗೀಗ. ಡಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ ಅಂತ ಇದೆ. ಮಲೆನಾಡು ಜಿಲ್ಲೆಗಳನ್ನು ಗುರುತಿಸಬೇಕು. ನಾವು ಆ್ಯಕ್ಚುಲಿ ಕರ್ನಾಟಕ ಅಂಥೇಳಿ ಓದಬೇಕಾದ್ರೆ ಕರ್ನಾಟಕದಲ್ಲಿ ಮಲೆನಾಡು ಜಿಲ್ಲೆಗಳು ಅಂತ ಬಂದರೆ ಎಷ್ಟು ಜಿಲ್ಲೆಗಳು ಬರ್ತಾವಪ್ಪ ಅಂದರೆ 10 ಮಲೆನಾಡು ಜಿಲ್ಲೆಗಳನ್ನು ನೋಡ್ಬೋದು ನಾವು. ಓವರ್ ಆಲ್ ತಗೊಂಡಾಗ 10 ಮಲೆನಾಡು ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ. ಈಗ ನೋಡಿ, ಈ ಭಾಗ ಕರಾವಳಿ ತೀರವನ್ನು ಹೊಂದಿದೆ. ಭಾಗ ಏನಾಗಿದೆ, ಕರಾವಳಿ ತೀರ ಪ್ರದೇಶವನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ಈ ಏರಿಯಾ ಇದೆಯಲ್ಲ, ಇಲ್ಲಿಂದನೂ ಕೂಡ ಮಲೆನಾಡು ಸ್ಟಾರ್ಟ್ ಆಗತ್ತೆ. ಅಪ್ ಟು ಮಲೆನಾಡು ಅನ್ನೋಂಥದ್ದು ಎಲ್ಲೆಲ್ಲಿ ಕಂಡುಬರುತ್ತೆ, ಈ ಭಾಗದಿಂದ ತಗೊಂಡ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಲೆನಾಡು ಕಂಡುಬರುತ್ತೆ. ನೆಕ್ಸ್ಟ್ ಈ ಕಡೆ ಯಾವುದಿದೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಇದೆ. ಅದರ ನಂತರ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಮಲೆನಾಡು ಭಾಗ ಕಂಡುಬರುತ್ತೆ. ನೆಕ್ಸ್ಟು ಅದಾದ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಹಾಗೆ ಉಡುಪಿ ಜಿಲ್ಲೆಯಲ್ಲಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಕಂಡುಬರುತ್ತೆ. ಚಿಕ್ಕಮಗಳೂರು ನಂತರ ಹಾಸನ ಜಿಲ್ಲೆ ಇದೆ. ಹಾಗೆ ಕೊಡಗು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಂಡುಬರುತ್ತೆ. ಅದರ ನಂತರದಲ್ಲಿ ಮೈಸೂರು ಜಿಲ್ಲೆ ಭಾಗದಲ್ಲೂ ಕೂಡ ಕಂಡುಬರುತ್ತೆ. ಹಾಗೆ ಕೆಳಭಾಗಕ್ಕೆ ಹೋದಾಗ ಅಪ್ ಟು ಚಾಮರಾಜನಗರದವರೆಗೂ ಎಕ್ಸ್ಟೆಂಡ್ ಆಗಿರೋದನ್ನು ನೋಡ್ತೀವಿ. 1, 2, 3, 4, 5, 6, 7, 8, 9, 10 ಜಿಲ್ಲೆಗಳು ಪ್ರಮುಖವಾಗಿ ಇದ್ದಾವೆ. ಆದರೆ ಅವ್ರು ಕೇಳಿರೋ ಪ್ರಶ್ನೆ ಹೇಗಿದೆ ನೋಡಿ, ಪ್ಯೂರ್ ಮಲೆನಾಡು ಇರುವಂತಹ ಜಿಲ್ಲೆಗಳು ಯಾವ್ಯಾವುದು? 4 ಆಪ್ಷನ್ ಇದೆ. ಕೊಡಗು, ಶಿವಮೊಗ್ಗ, ಉಡುಪಿ, ಉತ್ತರ ಕನ್ನಡ ಅಂತ ಇದೆ. ಈಗ ಕೊಡಗು ಕಂಪ್ಲೀಟ್ ಯಾವುದರಿಂದ ಕೂಡಿದೆ? ಮಲೆನಾಡಿನಿಂದ ಕೂಡಿರೋದು. ಹಾಗೆ ಶಿವಮೊಗ್ಗನೂ ಕೂಡ ಸಂಪೂರ್ಣವಾಗಿ ಮಲೆನಾಡು ಜಿಲ್ಲೆಯಲ್ಲಿ ಸೇರುತ್ತೆ. ಆದರೆ ಉಡುಪಿ ಸೇರಲ್ವಾ? ಉಡುಪಿಯಲ್ಲಿ ಒಂದು ಭಾಗ, ಈಗ ಉಡುಪಿ ಇದೆ ಅಂದರೆ ಈ ಭಾಗ ಕೋಸ್ಟಲ್ ಏರಿಯಾವನ್ನು ನೋಡ್ತೀವಿ, ಕರಾವಳಿ ತೀರ ಪ್ರದೇಶ ಹೊಂದಿದೆ. ಈ ಕಡೆ ಈ ಏರಿಯಾವನ್ನು ನೋಡಿದಾಗ ಏನಿದೆಯಪ್ಪ ಅಂದರೆ ಮಲೆನಾಡಿದೆ. ಒಂದು ಸೈಡ್ ಮಲೆನಾಡಿದ್ರೆ ಮತ್ತೊಂದು ಸೈಡ್ ಕೋಸ್ಟಲ್ ಇದೆ. ಹಾಗಾಗಿ ಇದನ್ನು ತೆಗಿಬೇಕಾಗತ್ತೆ ಅವರು ಪ್ರಶ್ನೆ ಕೊಟ್ಟಿರೋ ಪ್ರಕಾರವಾಗಿ. ಹಾಗೆ ಉತ್ತರ ಕನ್ನಡ ಜಿಲ್ಲೆ ಒಂದು ಕಡೆ ಕೋಸ್ಟಲ್ ಇದೆ, ಇನ್ನೊಂದು ಕಡೆ ಮಲೆನಾಡು ಪ್ರದೇಶವನ್ನು ಹೊಂದಿದೆ. ಹಾಗಾಗಿ ಇದನ್ನು ಕೂಡ ಡಿಲೀಟ್ ಮಾಡಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ 1 ಮತ್ತು 2 ಸರಿಯಾಗಿದೆ. ಅದು ಯಾವ ಆಪ್ಷನಲ್ಲಿ ಇದೆಯಪ್ಪ ಅಂದರೆ ಸಿ ಆಪ್ಷನಲ್ಲಿ ಕಂಡುಬರೋದು. 1 ಮತ್ತು 2 ಸರಿಯಾಗಿರುವಂಥದ್ದು. ಎಷ್ಟನೇ ಪ್ರಶ್ನೆ ಇದು? 6ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಅಷ್ಟು ಕೊಟ್ಟಾಗ ಈ 10 ಜಿಲ್ಲೆಗಳನ್ನು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ, ರೈಟ್? ನೆಕ್ಸ್ಟು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ 7ನೇದು ಏನಿದೆ ನೋಡಿ. ಅತಿ ಹೆಚ್ಚು ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಯನ್ನು ಹೆಸರಿಸಿ. ಈಗ ಭಾರತ ಆಗಲಿ ಕರ್ನಾಟಕವಾಗಲಿ ಹೆದ್ದಾರಿಗಳು ಅಂತ ಬಂದಾಗ ನಾವು 4 ಹೆದ್ದಾರಿಗಳನ್ನು ನಾವು ನೋಡಬೇಕಾಗತ್ತೆ. 4 ಹೈವೇಸ್ಗಳು ಕಂಡುಬರ್ತಾವೆ. ಯಾವ್ಯಾವ ಹೈವೇಸ್ಗಳು? ಒಂದು NH ಅಂತ ಕಂಡುಬರುತ್ತೆ, ರಾಷ್ಟ್ರೀಯ ಹೆದ್ದಾರಿ. SH ಅಂತ ಇದ್ದಾವೆ, ಮತ್ತು DH ಅಂತ ಇದೆ. ನೆಕ್ಸ್ಟು RR ರೋಡ್ ಅಂತ, ರೂರಲ್ ರೋಡ್ಸ್. ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಜಿಲ್ಲಾ ಹೆದ್ದಾರಿ ಮತ್ತು ಗ್ರಾಮೀಣ ರಸ್ತೆಗಳು ಅಂತ ಬರುವಂಥದ್ದು. ಈಗ ರಾಷ್ಟ್ರೀಯ ಹೆದ್ದಾರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಾಜ್ಯಗಳ ರಾಜಧಾನಿಯನ್ನು ಅಥವಾ ಪ್ರಮುಖ ನಗರಗಳನ್ನು ಬಂದರುಗಳಿಗೆ ಅಥವಾ ಐತಿಹಾಸಿಕ ಸ್ಥಳಗಳಿಗೆ ಸಂಪರ್ಕವನ್ನು ಕಲ್ಪಿಸೋದು ರಾಷ್ಟ್ರೀಯ ಹೆದ್ದಾರಿಯಾಗಿರುತ್ತೆ. ಇದನ್ನು ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಂಡರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಸ್ಟೇಟ್ ಹೈವೇ ಅಂದರೆ ರಾಜ್ಯ ಹೈವೇ, ರಾಜ್ಯದ ಜಿಲ್ಲಾ ಕೇಂದ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಅಲ್ಲಿ ಬಂದರು ಇದ್ದರೆ ಬಂದರುಗಳಿಗೂ ಸಂಪರ್ಕವನ್ನು ಕಲ್ಪಿಸುವಂಥದ್ದು ರಾಜ್ಯ ಹೆದ್ದಾರಿಯಾಗಿರುತ್ತೆ. ಹಾಗೆ ಡಿಸ್ಟಿಕ್ ಹೈವೇ ಅಂದರೆ ಜಿಲ್ಲಾ ಹೆದ್ದಾರಿ, ಜಿಲ್ಲಾ ಪ್ರಮುಖ ನಗರಗಳಿಗೆ ಅಥವಾ ಜಿಲ್ಲೆಯಲ್ಲಿರುವಂಥ ಪ್ರಮುಖ ಸಿಟಿ ತಾಲೂಕು ಹೆಡ್ ಕ್ವಾರ್ಟರ್ಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಗ್ರಾಮೀಣ ರಸ್ತೆಗಳು ಅಂದರೆ ಗೊತ್ತಲ್ಲ, ಎಲ್ಲ ರೂರಲ್ ರೋಡ್ಸನ್ನು ನಾವು ತಗೊಳ್ತೀವಿ. ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅವ್ರು ಕೇಳಿರೋದೇನಪ್ಪ ಅಂದರೆ ಅತಿ ಹೆಚ್ಚು ರಾಜ್ಯ ಹೆದ್ದಾರಿ ಇರುವಂತಹ ಜಿಲ್ಲೆ ಯಾವುದು ಅಂತ ನೋಡಿ. ರಾಷ್ಟ್ರೀಯ ಹೆದ್ದಾರಿ ಅತಿ ಹೆಚ್ಚು ಕಂಡುಬರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಹಾಗೆ ರಾಜ್ಯ ಹೆದ್ದಾರಿ ಎಲ್ಲಿದೆಯಪ್ಪ ಅಂದರೆ ಬೆಳಗಾವಿಯಲ್ಲಿ ಕಂಡುಬರುತ್ತೆ, ಬೆಳಗಾವಿ. ಹಾಗಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಯಾವ ಆನ್ಸರ್ ಸರಿ ಅಂದರೆ ಬಿ ಆನ್ಸರ್ ರೈಟ್ ಆಗಿರುತ್ತೆ.
ಜಿಲ್ಲಾ ಹೆದ್ದಾರಿಗಳು ಅತಿ ಹೆಚ್ಚು ಕಂಡುಬರೋದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತುಮಕೂರು ಡಿಸ್ಟಿಕ್ ಯಾವುದಕ್ಕೆ ಫೇಮಸ್ ಅಪ್ಪ ಅಂದರೆ ಜಿಲ್ಲಾ ಹೆದ್ದಾರಿಗೆ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಇದಕ್ಕೆ ಬಿ ಆನ್ಸರ್ ಅನ್ನೋದು ರೈಟ್ ಆಗಿರುತ್ತೆ. ಕ್ಲಿಯರಾ? ನ್ಯಾಷನಲ್ ಹೈವೇ ಗೊತ್ತಾಯಿತು, ಸ್ಟೇಟ್ ಹೈವೇ, ಡಿಸ್ಟಿಕ್ ಹೈವೇ, ಯಾವ್ಯಾವ ಡಿಸ್ಟಿಕ್ಕು ಹೈಯೆಸ್ಟ್ ಇದೆ ಅನ್ನೋದು ಕೂಡ ನಮಗೆ ಕ್ಲಿಯರ್ ಆಗುತ್ತೆ. ಬಿ ಆನ್ಸರ್ ಇದಕ್ಕೆ ಸರಿಯಾಗಿರೋದನ್ನು ನೋಡ್ತೀವಿ 7ನೇ ಪ್ರಶ್ನೆಗೆ. ನೆಕ್ಸ್ಟ್ 8ನೇ ಕ್ವಶನಿಗೆ ಹೋಗೋಣ. ಕರ್ನಾಟಕ ರಾಜ್ಯದ ಅಕ್ಷಾಂಶಿಕ ವಿಸ್ತಾರವು ಅಂದರೆ ಲ್ಯಾಟಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕ ಅಂಥೇಳಿ. ಅಂದರೆ ಕರ್ನಾಟಕ ಅಕ್ಷಾಂಶಿಕವಾಗಿ ಯಾವ ಅಕ್ಷಾಂಶದ ನಡುವೆ ಕಂಡುಬರುತ್ತೆ? ಈ ಕರ್ನಾಟಕ ಅಂದ್ಕೊಳ್ಳೇ ನಮಗೆ 2 ಕಾನ್ಸೆಪ್ಟು ಕ್ಲಿಯರ್ ಇರಬೇಕು. ಒಂದು ಲ್ಯಾಟಿಟ್ಯೂಡ್, ಇನ್ನೊಂದು ಲ್ಯಾಂಗಿಟ್ಯೂಡ್ಸ್ ಅಂಥೇಳಿ. ಎಲ್ಲಿಂದ ಇಲ್ಲಿಗೆ ಇರ್ತಾವಲ್ಲ ಅದನ್ನು ಅಕ್ಷಾಂಶಗಳು. ಓಕೆ, ಹಾಗಾದರೆ ಕರ್ನಾಟಕದ ಅಕ್ಷಾಂಶಿಕ ಸ್ಥಾನ ಎಷ್ಟಪ್ಪ ಅಂದರೆ ನೋಡಿ ಸ್ನೇಹಿತರೆ, 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ ಆಗೋದು ಎಷ್ಟಪ್ಪ ಅಂದರೆ 18 ಡಿಗ್ರಿ 45 ಮಿನಿಟ್ ಉತ್ತರ ಅಕ್ಷಾಂಶದ ನಡುವೆ ಎಂಡ್ ಆಗುತ್ತೆ. ಇದು ಲ್ಯಾಟಿಟ್ಯೂಡ್ ಪೊಸಿಷನ್ ಆಫ್ ಕರ್ನಾಟಕ. ಹಾಗಾಗಿ ಇದು ಸರಿ ಉತ್ತರ ಯಾವ ಆಪ್ಷನಲ್ಲಿದೆ ನೋಡಿ, ಬಿ 11 ಡಿಗ್ರಿ 31 ಮಿನಿಟ್ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ಉತ್ತರ ಅಕ್ಷಾಂಶದ ನಡುವೆ ಕಂಡುಬರೋದು. ಇದು ಲ್ಯಾಟಿಟ್ಯೂಡ್ ಪೊಸಿಷನ್. ಒಂದು ಎಕ್ಸಾಮಲ್ಲಿ ಇದು ಕೊಡ್ಬೋದು, ಆಲ್ರೆಡಿ ಕೊಟ್ಟಿರೋವಂಥದ್ದು. ಮತ್ತೊಂದು ಎಕ್ಸಾಮಲ್ಲಿ ಏನು ಕೇಳ್ಬೋದು, ರೇಖಾಂಶಿಕ ಸ್ಥಾನವನ್ನು ಕೊಡ್ಬೋದು. ರೇಖಾಂಶಿಕವಾಗಿ ನೋಡಿದಾಗ ಇಲ್ಲಿಂದ ಈ ಭಾಗಕ್ಕೆ ಇರುವಂಥದ್ದು ರೇಖಾಂಶಿಕ ಸ್ಥಾನಮಾನವನ್ನು ನೋಡ್ತೀವಿ. ಹಾಗಾದರೆ ಲ್ಯಾಂಗಿಟ್ಯೂಡ್ ಪೊಸಿಷನ್ ಅಂತ ಕೇಳಿದಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 74 ಡಿಗ್ರಿ 12 ಮಿನಿಟ್ ಪೂರ್ವ ರೇಖಾಂಶದಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಂಡಿಯಾ ಇರೋದು ಈಸ್ಟರ್ನ್ ಸೈಡ್, ನಾವು ಕೂಡ ಈಸ್ಟರ್ನ್ ಸೈಡಲ್ಲಿ. ನೆಕ್ಸ್ಟ್ ಎಲ್ಲಿಗೆ ಎಂಡ್ ಆಗುತ್ತಪ್ಪ ಅಂದರೆ 78 ಡಿಗ್ರಿ 40 ಮಿನಿಟ್ ಪೂರ್ವ ರೇಖಾಂಶದಲ್ಲಿ ಎಂಡ್ ಆಗುತ್ತೆ. ಇದು ರೇಖಾಂಶಿಕ ಸ್ಥಾನ. ಒಂದು ಎಕ್ಸಾಮಲ್ಲಿ ಅಕ್ಷಾಂಶವನ್ನು ಕೊಟ್ಟಿದ್ದಾನೆ, ಮತ್ತೊಂದು ಎಕ್ಸಾಮಲ್ಲಿ ಲ್ಯಾಂಗಿಟ್ಯೂಡನ್ನು ಕೂಡ ಕೊಡ್ಬೋದು. ಇಲ್ಲಿ ಕೊಟ್ಟಿರುವಂತಹ 8ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂತ ಕೇಳಿದರೆ ನೋಡಿ, ಬಿ ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು ಅಂತ ಇದೆ. ಡಿಪೆಸ್ಟ್ ಮೈನಿಂಗ್ ಗೋಲ್ಡ್ ಮೈನಿಂಗ್ ಇನ್ ಕರ್ನಾಟಕ ಯಾವುದಪ್ಪ ಅಂದರೆ ಆಪ್ಷನಲ್ಲಿ ಚಾಂಪಿಯನ್ ರೀಫ್ ಇದೆ, ನಂದಿದುರ್ಗ ಇದೆ, ಉರಿಗಾಮ್ ಇದೆ, ಮತ್ತು ಮೈಸೂರು ಗಣಿ ಅಂತ ಇದೆ. ಈ 4 ಗಣಿ ಪ್ರದೇಶಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ KGF ಅಲ್ಲಿ ಇರುವಂಥದ್ದು. ಅಂದರೆ ಕೋಲಾರ ಗೋಲ್ಡ್ ಫೀಲ್ಡಲ್ಲಿರುವಂತಹ 4 ಚಿನ್ನದ ಗಣಿ ಪ್ರದೇಶಗಳು. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಚಿನ್ನದ ಗಣಿಗಾರಿಕೆ ಮಾಡಿದ್ದೇ ಎಲ್ಲಿಯಪ್ಪ ಅಂತ ಕೇಳಿದರೆ KGFನಲ್ಲಿ. ಶಿವನ ಸಮುದ್ರದಿಂದ ವಿದ್ಯುತ್ತನ್ನು ಬಳಸ್ಕೊಂಡು ಇಲ್ಲಿ ಗಣಿಗಾರಿಕೆಯನ್ನು ಸ್ಟಾರ್ಟ್ ಮಾಡಿರೋದನ್ನು ಕೂಡ ನಾವು ನೋಡ್ಬೋದು. ಆ ಗಣಿಗಾರಿಕಾ ಪ್ರದೇಶದಲ್ಲಿ KGF ಅಲ್ಲಿರುವಂತಹ ಮೈನಿಂಗ್ ಏರಿಯಾಗಳು 4. ಆ 4 ಪ್ರದೇಶಗಳು ಇವೆ. ಮೈಸೂರು ಗಣಿ, ಉರಿಗಾಮ್, ನಂದಿದುರ್ಗ ಮತ್ತು ಚಾಂಪಿಯನ್ ರೀಫ್ ಅಂತ 4 ಕೂಡ ಅಲ್ಲೇ ಕಂಡು ಬರೋದು. ಅದರಲ್ಲಿ ಅತಿ ಆಳವಾಗಿರೋದು ಯಾವುದಪ್ಪ ಅಂದರೆ ಚಾಂಪಿಯನ್ ರೀಫ್ ಅನ್ನೋಂಥದ್ದು ಡೀಪೆಸ್ಟ್ ಆಗಿರುವಂಥದ್ದು. ಅತಿ ಆಳವಾದಂತಹ ಚಿನ್ನದ ಗಣಿ ಪ್ರದೇಶ ಯಾವುದಪ್ಪ ಅಂದರೆ ಚಾಂಪಿಯನ್ ರೀಫ್ ಆಗಿರುವಂಥದ್ದು ಗೊತ್ತಿರಬೇಕು. ಸೊ ಈ ಒಂದು ಚಾಂಪಿಯನ್ ರೀಫ್ ಎಲ್ಲಿದೆಯಪ್ಪ ಅಂದರೆ KGF ಅಲ್ಲಿ ಕಂಡುಬರೋದು. ರೈಟ್? ಇದರ ಡೀಪ್ ಎಷ್ಟಿದೆಯಪ್ಪ ಅಂದರೆ 3217 ಮೀಟರಷ್ಟು ಆಳವನ್ನು ಹೊಂದಿರೋದನ್ನು ನೋಡ್ತೀವಿ. ಇದು ಅದರ ಆಳವಾಗಿರುವಂಥ. ಇದು ಭಾರತದಲ್ಲೇ ಅತಿ ಆಳವಾದಂತಹ ಚಿನ್ನದ ಗಣಿ ಪ್ರದೇಶ ಅಂತ ಕೇಳಿದ್ರು ಚಾಂಪಿಯನ್ ರೀಫ್ ಅಂತಲೇ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪನ್ನು ಹೆಸರಿಸಿ. ಅಂದರೆ ಕರ್ನಾಟಕದ ನದಿಗಳನ್ನು 2 ಭಾಗವಾಗಿ ಅಧ್ಯಯನ ಮಾಡ್ತೀವಿ, ಈಸ್ಟ್ ಫ್ಲೋಯಿಂಗ್ ಮತ್ತು ವೆಸ್ಟ್ ಫ್ಲೋಯಿಂಗ್ ಅಂತ. ಅಂದರೆ ಪೂರ್ವ ದಿಕ್ಕಿಗೆ ಹರಿಯುವಂಥ ನದಿಗಳು ಹಾಗೆ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿಗಳು ಅಂತ. ಈಗ ಕೊಟ್ಟಿರುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಪಶ್ಚಿಮ ಅಭಿಮುಖವಾಗಿ ಹರಿಯುವಂಥ ನದಿಗಳು ಯಾವ್ಯಾವುದು ಅಂತ. ಇದರಲ್ಲಿ ಆಪ್ಷನಲ್ಲಿ ಇದೆ ನೋಡಿ, ಯಾವ್ಯಾವುದು ಅಂತ ಕ್ಲಿಯರ್ ಮಾಡ್ಕೊಳ್ಳೋಣ. ಕೃಷ್ಣಾ ನದಿ ಅಂದರೆ ಇದು ಪೂರ್ವ ದಿಕ್ಕಿಗೆ ಹರಿಯುತ್ತೆ. ಕಾವೇರಿನೂ ಕೂಡ ಯಾವ ದಿಕ್ಕಿಗೆ ಹರಿಯುತ್ತೆ? ಪೂರ್ವ ದಿಕ್ಕಿಗೆ. ಶರಾವತಿ ಮಾತ್ರ ಯಾವ ದಿಕ್ಕಿಗೆ ಹರಿಯುತ್ತೆ ಅಂದರೆ ಪಶ್ಚಿಮ ದಿಕ್ಕಿಗೆ ಹರಿಯೋದು. ಹಾಗಾಗಿ ಇಲ್ಲಿ ಮಿಕ್ಸ್ ಆಗಿರೋದ್ರಿಂದ ಇದು ಏನಾಗಿರುತ್ತೆ? ಆನ್ಸರು ತಪ್ಪಾಗಿದೆ. ಕಾವೇರಿ ನದಿ ಅಂತ ಕೇಳಿದರೆ ಇಲ್ಲೇ ಗೊತ್ತಾಯಿತು, ಇದು ಈಸ್ಟ್ ಕಡೆ ಹರಿಯುವಂಥದ್ದು. ಪೆನ್ನಾರು ಕೂಡ ಈಸ್ಟ್ ಕಡೆ ಹರಿಯುತ್ತೆ, ಪಾಲಾರು ಕೂಡ ಈಸ್ಟ್ ಕಡೆ ಪೂರ್ವ ದಿಕ್ಕಿಗೆ ಹರಿಯುವಂಥದ್ದು. ನೆಕ್ಸ್ಟ್ ನೋಡಿ, ಶರಾವತಿ ನದಿ ಯಾವ ಕಡೆ ಹರಿಯುತ್ತಪ್ಪ ಅಂದರೆ ಇದು ವೆಸ್ಟ್ ಕಡೆ, ನೇತ್ರಾವತಿನೂ ಕೂಡ ವೆಸ್ಟ್ ಕಡೆ ಇದೆ, ವರಾಹಿನೂ ಕೂಡ ವೆಸ್ಟ್ ಕಡೆ ಇದೆ.
ಶರಾವತಿ, ನೇತ್ರಾವತಿ ಮತ್ತು ವರಾಹಿ ಅನ್ನೋಂಥದ್ದು ಪಶ್ಚಿಮ ಅಭಿಮುಖವಾಗಿ ಹರಿಯುವಂತಹ ನದಿಗಳಾಗಿರ್ತವೆ. ಕಾಳಿ ವೆಸ್ಟ್ ಕಡೆ ಹರಿದ್ರೆ ಮಲಪ್ರಭಾ ಈಸ್ಟ್ ಕಡೆ ಹರಿಯುತ್ತೆ, ತುಂಗಭದ್ರಾನು ಕೂಡ ಈಸ್ಟ್ ಕಡೆ ಹರಿಯುವಂಥದ್ದು. ವೆಸ್ಟ್ ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳ ಸರಿಯಾದ ಗುಂಪು ಯಾವುದಪ್ಪ ಅಂದರೆ ಸಿ ಅನ್ನೋದು ಇಲ್ಲಿ ರೈಟ್ ಆನ್ಸರು. ಶರಾವತಿ, ನೇತ್ರಾವತಿ ಮತ್ತು ವರಾಹಿ ನದಿಗಳು ಯಾವ ದಿಕ್ಕಿಗೆ ಹರಿತಾವಪ್ಪ ಅಂದರೆ ಪಶ್ಚಿಮ ಅಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವಂತಹ ನದಿಗಳಾಗ್ತವೆ. ಪೂರ್ವ ದಿಕ್ಕಿಗೆ ಹರಿಯುವಂಥ ನದಿಗಳು ಎಲ್ಲಿ ಹೋಗಿ ಸೇರ್ತಾವಂತ ಕೇಳಿದರೆ ಅವು ಬೇ ಆಫ್ ಬೆಂಗಾಲಿಗೆ ಹೋಗಿ ಸೇರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ನೋಡಿ, ಈ ರೀತಿಯಾದಂತಹ ಒಂದು ಪ್ರಶ್ನೆಗಳನ್ನು ಕರ್ನಾಟಕ ಜಿಯೋಗ್ರಫಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸನ್ನು ರೈಸ್ ಮಾಡ್ತಾನೆ. ಏನು ಪ್ರಶ್ನೆಗಳಿದಾವೋ ಇವೆಲ್ಲ ಪ್ರಶ್ನೆಗಳಿಗೆ ಮಾಹಿತಿಯನ್ನು ಕರ್ನಾಟಕ ಭೂಗೋಳ ಅಂತ ಏನು ನಿಮಗೆ ಆವಾಗಲೇ ಪುಸ್ತಕದ ಒಂದು ಪರಿಚಯ ಮಾಡಿಕೊಟ್ಲಲ್ಲ, ಅಷ್ಟು ಮಾಹಿತಿಯೂ ಇದೆ. ಆ ಒಂದು ಬುಕ್ಸನ್ನು ನೀವು ಕ್ಲೀನಾಗಿ ಓದ್ಕೊಂಡಿ ಅಂದರೆ ಅದರಲ್ಲಿ ಕಂಪ್ಲೀಟ್ ಚಾಪ್ಟರ್ಗಳು, ಡಿಸ್ಟಿಕ್ಕು ಪ್ಲಸ್ ಐತಿಹಾಸಿಕ ಸ್ಥಳಗಳು ಹಾಗೆ ಪ್ರಶ್ನೋತ್ತರ ಮಾಲಿಕೆಯನ್ನು ಕೂಡ ವಿತ್ ಕೀ ಆನ್ಸರ್ ಕೊಟ್ಟಿದ್ದೀನಿ. ನೀವೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಪಡ್ಕೊಳ್ರಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ತುಂಬ ಇಂಪಾರ್ಟೆಂಟ್ ಆದಂತಹ ಜಿಯೋಗ್ರಫಿ ಪ್ರಶ್ನೆಗಳನ್ನು ಈ TET ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.